ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಮಲ್ಲಿಗೆ ಮಿತ್ರರಿಗೂ ನಮಸ್ಕಾರ. ನನ್ನ ಇವತ್ತಿನ ವಿಡಿಯೋ ಬಂದುಬಿಟ್ಟು ನಾನು ಕಂಟಿನ್ಯೂ ಆಗಿ ನಾವು ಹೇಗೆ ಲಾಭ ಮಾಡ್ಕೊಳ್ಬೋದು, ಒಂದೇ ರೀತಿ ಹೂಗಳನ್ನು ನಾವು ತಗೊಳ್ಬೋದು ಅಂತ ಆ ಸೀಸನ್ನಿಗೆ ಎಷ್ಟು ಸಿಗ್ಬೋದು. ಈಗ ಒಂದು ಚೆಂಡು ಸಿಗ್ತಾ ಇದೆ, ಕೆಲವರಿಗೆ ಒಂದು ಚೆಂಡು ಒಂದು ವಾರ ಸಿಗುತ್ತೆ ಮತ್ತು ಒಂದು ಫೋಲ್ಡ್ ಸಿಗುತ್ತೆ. ಹಾಗೆ ಇರುವಾಗ ಕಂಟಿನ್ಯೂ ಆಗಿ ನಾವು ಒಂದು ಚೆಂಡನ್ನೇ ಹೇಗೆ ತಗೊಳ್ಳೋದು ಅಂತ ಹೇಳಿ ನಾನು ನಿಮಗೆ ಐಡಿಯಾ ಹೇಳ್ತೇನೆ. ಹಾಗಾಗಿ ಅದಕ್ಕಿಂತ ಮೊದಲೇ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಹಾಗೆ ನೋಡ್ತಾ ಇದ್ದೀರಿ, ನನಗೊಂದು ಸಬ್ಸ್ಕ್ರೈಬ್ ಮಾಡಿ ದಯಮಾಡಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೂ ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೂ ನಾನು ಧನ್ಯವಾದ ಹೇಳ್ತೇನೆ. ನನಗೆ ಯಾರು ಸಪೋರ್ಟ್ ಬಂದಿದ್ದೀರಿ, ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಿ, ಕಮೆಂಟ್ ಮಾಡ್ತಾ ಇದ್ದೀರಿ, ಲೈಕ್ ಮಾಡ್ತಾ ಇದ್ದೀರಿ, ಕಂಟಿನ್ಯೂ ಆಗಿ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದೀರಿ, ಅವರಿಗೆ ನನ್ನ ಧನ್ಯವಾದವನ್ನು ತಿಳಿಸ್ತೇನೆ. ಹಾಗೂ ನನ್ನಿಂದ ಯಾರಿಗಾದರೂ ಬೇಸರ ಆಗಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಕೇಳ್ಕೊಳ್ತಿದ್ದೇನೆ. ಯಾರಿಗೂ ತಪ್ಪು ಮಾಹಿತಿಯನ್ನು ಕೊಡುವ ಇಚ್ಛೆ ನಾನು ಪಡೋದಿಲ್ಲ. ನಾನು ಮಾಡಿರೋದನ್ನೇ ನಾನು ಕೊಡಬೇಕಂತ ಆಸೆ. ನನ್ನ ಮಲ್ಲಿಗೆ ಗಿಡ ಹೇಗೆ ಬೆಳೆದಿದೆ, ನಿಮ್ಮ ಮಲ್ಲಿಗೆ ಗಿಡನೂ ಹಾಗೆ ಬೆಳಿಬೇಕು ಅಂತ ಎಲ್ಲ ದೇವರಲ್ಲೂ ಪ್ರಾರ್ಥಿಸ್ತೇನೆ. ಹಾಗೂ ಎಲ್ಲರಿಗೂ ಲಾಭ ಆಗಬೇಕು. ಬಟ್ ಮಲ್ಲಿಗೆಯನ್ನು ಮಾಡೋದು ತುಂಬ ಕಷ್ಟ ಉಂಟು, ಅಷ್ಟು ಈಸಿ ಅಲ್ಲ. ಕಷ್ಟಪಟ್ಟು ಸಿಗಲಿಲ್ಲ ಲಾಭ ಅಂತ ಹೇಳಿದರೆ ತುಂಬ ಬೇಜಾರಾಗತ್ತೆ. ಎಲ್ಲರಿಗೂ ಲಾಭ ಆಗಬೇಕು, ಎಲ್ಲ ಹೆಣ್ಮಕ್ಳು ಕಷ್ಟಪಡಬೇಕು, ಎಲ್ಲ ಹೆಣ್ಮಕ್ಳಿಗೂ ಲಾಭ ಆಗಬೇಕು. ಹಾಗೂ ನನ್ನ ಇವತ್ತಿನ ಕಂಟೆಂಟ್ ಬಂದುಬಿಟ್ಟು ಕಂಟಿನ್ಯೂ ಆಗಿ ಹೇಗೆ ನಮಗೆ ಹೂ ಸಿಗಬೇಕು ಅನ್ನೋದು. ಇವಾಗ ನಾವು ಒಂದು 100 ಗಿಡ ಇದ್ದರೆ ಅದರಲ್ಲಿ ನಾವು ಡಿವೈಡ್ ಮಾಡಬೇಕು. ಹೇಗೆ 35 ಹಾಗೆ ಡಿವೈಡ್ ಮಾಡಬೇಕು. ಆವಾಗ ನಮಗೆ ಗೊಬ್ಬರ ಹಾಕಬೇಕು ನಾವು. ಅಂದರೆ ಒಂದು ವಾರದಲ್ಲಿ ಅಥವಾ 1 ವಾರ ಅಥವಾ 6 ಡೇಸಿಗೆ ಒಂದು 35 ಹಾಕಬೇಕು, 6 ಡೇಸಲ್ಲಿ 135 ಹಾಕಬೇಕು, 6 ಡೇಸಲ್ಲಿ 135 ಅಂದರೆ ಗೊಬ್ಬರಗಳನ್ನು ಹಾಕಬೇಕು ನಾವು. ಈಗ ಗೊಬ್ಬರ ಕಂಟಿನ್ಯೂ ಒಂದೇ ಸರಿ ಎಲ್ಲದಕ್ಕೂ ಹಾಕಿಬಿಟ್ರೆ ಒಂದೇ ಸರಿ ಹೂ ಬರುತ್ತೆ, ಒಂದೇ ಸರಿಗೆ ಹೋಗಿಬಿಡುತ್ತೆ. ನಾವು ಹಾಗೆ ಮಾಡಬಾರ್ದು. ಒಂದೇ ಸರಿಯಲ್ಲಿ ನಾವು ಗೊಬ್ಬರ ಹಾಕಬಾರ್ದು, ನಾವು ಫರ್ಟಿಲೈಸರ್ ಕೊಡಬಾರ್ದು. ಅದರಲ್ಲಿ ಡಿವೈಡ್ ಮಾಡಬೇಕು. ಇಲ್ಲಾಂದರೆ 50-50 ಆದರೂ ಮಾಡ್ಕೊಳ್ಬೇಕು. ಇವಾಗ ಒಂದು 50 ಗಿಡಕ್ಕೆ ಒಂದು ಸರಿ ನಾವು ಗೊಬ್ಬರ ಹಾಕಿದರೆ ಇನ್ನೊಂದು ವಾರ ಬಿಟ್ಟು 50 ಗಿಡಕ್ಕೆ, ಇನ್ನೊಂದು ವಾರ ಹಿಂದೆ 1 ವಾರದ ಹಿಂದೆ ನಾವು ಹಾಕಿದ್ವಲ್ಲ ಅದಕ್ಕೆ ಇನ್ನೊಂದು ವಾರ ಬಿಟ್ಟು ನೆಕ್ಸ್ಟ್ ವೀಕು ಅದಕ್ಕೆ ಹಾಕಬೇಕು. ಆ ಥರ ನಾವು ಫರ್ಟಿಲೈಸರ್ ಕೊಟ್ಟಾಗ ನಮ್ಮ ಮಲ್ಲಿಗೆ ಗಿಡದಲ್ಲಿ ಡಿವೈಡ್ ಆಗಿ ಬರುತ್ತೆ. ಈಗ ಒಂದೇ ಸರಿಗೆ ಹೂ ಬರೋದಿಲ್ಲ, ಡಿವೈಡ್ ಆಗಿ ಬರುತ್ತೆ. ಆವಾಗ ನಮಗೆ ಲಾಭ ಒಂದೇ ಥರ ಬರುತ್ತೆ. ಈಗ ಯಾರು ನೀವು 25 ಗಿಡ ಹಾಕಿದ್ದೀರಿ, ನೀವು 50 ಗಿಡ ಹಾಕಿ. 50 ಗಿಡ ಹಾಕಿದಾಗ ನಿಮಗೆ ಲಾಭ ಬರುತ್ತೆ, ಒಂದೇ ಥರ ನಿಮಗೆ ಬರುತ್ತೆ. ಈಗ ನೀವು 50 ಗಿಡ ಹಾಕಿದರೆ ನನಗೆ ಕಷ್ಟ ಆಗತ್ತೆ ಅದಕ್ಕೆ ಕೃಷಿ ಮಾಡಲಿಕ್ಕೆ ಅಂತ ಹೇಳಿದರೆ ಅದು ನಿಮಗೆ ಅಂದರೆ ಇನ್ಕಮ್ ಕಡಿಮೆ ಬರುತ್ತೆ. ನೀವು 25 ಗಿಡಕ್ಕೆ ನೀವು ಕೃಷಿ ಮಾಡ್ತಾ ಹೋದ ಅಂದರೆ ಅದರದ್ದು ಆರೈಕೆ ಮಾಡ್ತಾ ಹೋದಾಗ ನೀರು ನೀವು ಎಲ್ಲದಕ್ಕೂ ಹಾಕ್ಬೋದು, ತೊಂದರೆ ಇಲ್ಲ. ಮದ್ದನ್ನು ಎಲ್ಲದಕ್ಕೂ ಹಾಕ್ಬೋದು, ತೊಂದರೆ ಇಲ್ಲ. ನೀವು ಫರ್ಟಿಲೈಸರ್ ಅಥವಾ ಗೊಬ್ಬರವನ್ನು ಕೊಡುವಾಗ 1 ವಾರಕ್ಕೆ 25 ಗಿಡಕ್ಕೆ, 1 ವಾರಕ್ಕೆ 25 ಗಿಡಕ್ಕೆ ಹಾಕಿ. ಆವಾಗ ನಿಮಗೆ ಲಾಭ ಒಳ್ಳೇದು ಬರುತ್ತೆ. ಕಂಟಿನ್ಯೂ ಆಗಿ ಹೂ ಸಿಗುತ್ತೆ ನಿಮಗೆ. ಕಂಟಿನ್ಯೂ ಆಗಿ ಅಂತ ಹೇಳಿದರೆ ನೀವು ಯಾವ ಗಿಡಕ್ಕೆ ಈ ಸರಿ ಗೊಬ್ಬರ ಹಾಕಿದೆ ಅದು ನೆಕ್ಸ್ಟ್ ಹೂ ಬರುತ್ತೆ, ಅದರಲ್ಲಿ ಹೂ ಬರುತ್ತಲ್ಲ ಅದರದ್ದು ನೆಕ್ಸ್ಟ್ ಬರುತ್ತೆ. ಈಗ ನಾವು ಗೊಬ್ಬರ ಹಾಕಿದ್ದು ನೆಕ್ಸ್ಟ್ ಬರುತ್ತೆ, ನೆಕ್ಸ್ಟ್ ಗೊಬ್ಬರ ಹಾಕಿದ್ದು ಅದಕ್ಕಿಂತ ನೆಕ್ಸ್ಟ್ ಬರುತ್ತೆ, ಹಾಗೆ ಬರುತ್ತೆ. ಕಂಟಿನ್ಯೂ ಆಗಿ ನಮಗೆ ಹೂ ಸಿಗುತ್ತೆ. ಹಾಗಾಗಿ ನಿಮಗೆ ಹೇಳ್ತೇನೆ. ಇನ್ನೊಂದೆಂತ ಹೇಳಿದರೆ, ಕೆಂಪಾಗಿದೆ ನನ್ನ ಮಲ್ಲಿಗೆ ಗಿಡ ಅಂತ ಹೇಳಿದರು, ದಯವಿಟ್ಟು ನೀವು ನೆಗ್ಲಿಜೆನ್ಸಿ ಮಾಡಬೇಡಿ. ಗಿಡ ಸಾಯ್ತದೆ. ಯಾವುದೇ ರಾಸಾಯನಿಕ ಗೊಬ್ಬರದಿಂದ ಅದನ್ನು ನಾವು ಮೇಲೆ ತರೋದು ತುಂಬ ಕಷ್ಟ ಆಗ್ತದೆ. ಅದನ್ನು ಮೇಲೆ ತರುವಾಗ ನಿಮಗೆ ಜೂನ್ ತಿಂಗಳು ಬರುತ್ತೆ, ಮತ್ತೆ ಪುನಃ ಕೆಂಪಾಗುತ್ತೆ, ಅದು ಗಿಡ ಸಾಯುವ ಸಂದರ್ಭ ಇರುತ್ತೆ. ಯಾವುದೇ ಚಿಂತೆ ಮಾಡಬೇಡಿ. ನಿಮಗೆ ಇದ್ದಷ್ಟು ದಿನ ನಿಮಗೆ ಅದು ಹೂ ಕೊಡಲಿ. ನೀವು ಸ್ವಲ್ಪ ಅದಕ್ಕೆ ಸುಫಲ ಅಥವಾ DAPಯನ್ನು ನೀವು ಹಾಕಿದರೆ, ನೀರು ಮಾಡಿ ಸ್ವಲ್ಪ ದೂರದಲ್ಲಿ ಹಾಕಿದರೆ ಅದು ನಿಮ್ಮ ಗಿಡ ಚಿಗುರು ಬರುವ ಸಾಧ್ಯತೆ ಇದೆ. ಯಾಕಂತ ಹೇಳಿದರೆ ನನ್ನ ಮಲ್ಲಿಗೆ ಗಿಡ ಸಹ ಹಾಗೆ ಆಗಿದೆ. ಮಳೆಗಾಲದಲ್ಲಿ ತುಂಬ ನೀರು ನಿಂತು ಅದರ ರೋಗ ನಿರೋಧಕ ಶಕ್ತಿ ಎಲ್ಲ ಕಳ್ಕೊಂಡ್ಬಿಟ್ಟಿದೆ. ಹಾಗಾಗಿ ನಾನು ನಿಮಗೆ ಹೇಳ್ತೇನೆ, ಎಷ್ಟು ದಿನ ಇರ್ತದೆ ಅಷ್ಟು ದಿನ ನಿಮಗೆ ಹೂ ಕೊಡಲಿ. ಮತ್ತು ಯಾರೆಲ್ಲ ನೀವು ಮಲ್ಲಿಗೆ ಗಿಡವನ್ನು ಮಾಡ್ತಾ ಇದ್ದೀರಾ, ನೀವೇ ಮಲ್ಲಿಗೆ ಗಿಡವನ್ನು ಮಾಡಿಕೊಳ್ಳಿಕ್ಕೆ ಟ್ರೈ ಮಾಡಿ.
ಆಗಲಿಲ್ಲ ಅಂದರೆ ಹೊರಗೆ ತಗೊಳ್ಳಿ, ಪರವಾಗಿಲ್ಲ. ಮಲ್ಲಿಗೆ ಗಿಡವನ್ನು ಮಾಡಿಕೊಳ್ಳಿಕ್ಕೆ ಟ್ರೈ ಮಾಡಿ, ನಿಮಗೂ ಸಹ ಹೆಲ್ಪ್ ಆಗುತ್ತೆ. ಹಾಗೆ ಕೇಳ್ಕೊಳ್ತೇನೆ. ಯಾಕಂತ ಹೇಳಿದರೆ ನಿಮಗೆ ಸಹ ಲಾಭ ಆಗಲಿ ಅಂತೇಳಿ. ಇಲ್ಲಾಂದರೆ ನಿಮ್ದು 2 ಗಿಡ ಸತ್ತೋದ್ರೆ ನೀವು ಹೋಗಿ ತಗೊಂಡು ಬರಬೇಕಲ್ಲ. ಮಲ್ಲಿಗೆ ಗಿಡ ಮಾಡಲಿಕ್ಕೆ ಸಹ ಕಷ್ಟ ಉಂಟು, ಆದರೆ ನಿಮಗೆ ಆದರೆ ನೀವು ಮಾಡಿಕೊಳ್ಳಿ ಅಂತ ಹೇಳ್ತೇನೆ. ಆಗೊಂದು ಸಜೆಸ್ಟ್ ಮಾಡ್ತೇನೆ, ನಿಮಗೆ ಹೇಗೆ ಲಾಭ ಬರಬೇಕು ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಇಷ್ಟೇ ನನ್ನ ವಿಡಿಯೋದಲ್ಲಿ ನಾನಿವತ್ತು ತಿಳಿಸ್ಕೊಡೋದು. ನನ್ನ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಇನ್ನೊಮ್ಮೆ ಕೇಳ್ಕೊಳ್ತಿದ್ದೀನಿ. ಎಲ್ಲರಿಗೂ ನನ್ನನ್ನು ಸಾರಿಯನ್ನು ಇನ್ನೊಮ್ಮೆ ಕೇಳ್ತಾ ಇದ್ದೇನೆ. ದಯವಿಟ್ಟು ನನ್ನನ್ನು ತಪ್ಪರ್ಥ ಮಾಡ್ಕೋಬೇಡಿ. ನೀವು ಕೂಡ ನನ್ನ ಹಾಗೆ ಬೆಳಿಬೇಕು. ನನ್ನ ವಿಡಿಯೋ ನೋಡಿ ನಿಮಗೆ ತಪ್ಪಾಗಿದ್ದರೆ ತಪ್ಪಂತ ಹೇಳಿ, ಇಲ್ಲಾಂದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.